ವಿಡಿಯೋ ಸ್ಟಾರ್ಟ್ ಮಾಡುವಲ್ಲ. ಸ್ಟಾರ್ಟ್ ಅಲ್ಲ, ಫುಲ್ ಸೆಟ್ ಅಲ್ಲ. ಯಾರೆಲ್ಲ ನೋಡ್ತಿದ್ರೆ ಅವ್ರಿಗೆ ಎಲ್ರಿಗೂ ನಮಸ್ಕಾರ. ಇದೊಂದು ಸ್ಮಾಲ್ ಇಂಟ್ರೊಡಕ್ಷನ್ ವಿಡಿಯೋ, ಹೊಸ ಯೂಟ್ಯೂಬ್ ಚಾನಲ್, ಹೊಸ ಮೋಟೋ ವ್ಲಾಗ್ ಇದು. ನನ್ನ ಹೆಸರು ದಿವಾಕರ್ ಅಂತ. ನಾನೊಬ್ಬ ಯಕ್ಷಗಾನ ಕಲಾವಿದ. ಪವಂಜ ಮೇಳದಲ್ಲಿ ಕಲಾವಿದನಾಗಿ ದುಡಿತಾ ಇದ್ದೇನೆ. ಒಂದು 4 ವರ್ಷಗಳ ಹಿಂದೆ ನನಗೂ ಕೂಡ ಒಂದು ಯೂಟ್ಯೂಬರ್ ಆಗಬೇಕು ಅನ್ನೋಂಥ ಒಂದು ಡ್ರೀಮ್ ಇತ್ತು. ಹಾಗಾಗಿ ನಾನು ಮೊದಲು ಚಾನಲ್ ಸ್ಟಾರ್ಟ್ ಮಾಡಿದ್ದು ಗೇಮಿಂಗ್ ಚಾನಲ್. ನನಗೆ ಗೇಮ್ ಅಂದರೆ ತುಂಬ ಇಷ್ಟ, ಮೊಬೈಲ್ ಗೇಮ್. ಹಾಗಾಗಿ ನಾನು ಪಬ್ಜಿ ಆಡ್ತಿದ್ದೆ. ಅದರಲ್ಲಿ ಅದೇ ಗೇಮಲ್ಲಿ ಚಾನಲ್ ಕ್ರಿಯೇಟ್ ಮಾಡುವಂಥ ಒಂದು ಕೋಸ್ಟಲ್ ಗೇಮಿಂಗ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದೆ. ಅದು ಟ್ಯಾಬ್ ಎಲ್ಲ ಹೊಡೆದೋದ್ಮೇಲೆ ಅದು ವೀಡಿಯೋ ಕೂಡ ಹಾಕಲಿಲ್ಲ. ಅದು ಗೇಮಿಂಗ್ ಚಾನಲ್ ಅರ್ಧದಲ್ಲಿ ನಿಂತೋಯ್ತು. ಮತ್ತೆ 1 ವರ್ಷ ಕಳೆದಾದ್ಮೇಲೆ ಪುನಃ ಒಂದು ಯೂಟ್ಯೂಬ್ ಚಾನಲ್ ಮಾಡುವಂತ ಆಯಿತು. ಪುನಃ ನಾನು ಮತ್ತು ನನ್ನ ಹುಡುಗಿ ಸೇರಿ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ವಿ, DM ವ್ಲಾಗ್ಸ್ ಅಂತ. ಅದು ತೊಂದರೆ ಇರಲಿಲ್ಲ, ಒಳ್ಳೆ ನಡಿಬೋದಿತ್ತು ಆ ಚಾನಲಲ್ಲಿ. ಆದರೂ ಕೂಡ ವೀಡಿಯೋ ಎಲ್ಲ ಹಾಕ್ತಿದ್ದೆ. ಮತ್ತು ಕಂಟೆಂಟ್ ಮೇಲ ಸ್ಟಾರ್ಟ್ ಆದಮೇಲೆ ಕಂಟೆಂಟ್ ಇಲ್ಲ, ಏನಿಲ್ಲ ಅಂತ ಆ ಚಾನಲ್ ಕೂಡ ಅರ್ಧದಲ್ಲಿ ಬಿಟ್ಟೆ. ಯೂಟ್ಯೂಬಲ್ಲಿ ವ್ಲಾಗ್ ಎಲ್ಲ ನೋಡ್ತೇನಲ್ಲ, ಅದನ್ನು ನೋಡಿ ಹೇಗೂ ಕ್ಯಾಮರಾ ಮೈಕ್ ಎಲ್ಲ ಇದೆ. ಹಾಗಾಗಿ ಪುನಃ ಸ್ಟಾರ್ಟ್ ಮಾಡುವಂಥ ಈಗ ಒಂದು ಹೊಸ ಯೂಟ್ಯೂಬ್ ಚಾನಲ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ನಾನು ಅದೆಲ್ಲ ಸ್ಟಾರ್ಟ್ ಮಾಡಿದ್ದು ತುಳು ಲ್ಯಾಂಗ್ವೇಜಲ್ಲಿ. ಇದು ತುಳು ಮತ್ತು ಕನ್ನಡ 2 ಕೂಡ ಇರ್ತದೆ. ನನಗೆ ಸ್ಟಾರ್ಟ್ ಮಾಡಿದ್ದು ಕನ್ನಡದಲ್ಲಿ ಮುಂದುವರಿಸುವಂಥ. ಆದರೆ ಮಧ್ಯದಲ್ಲಿ ನಾವು ಮಾತಾಡುವಾಗ ತುಳುವಲ್ಲಿ ಮಾತಾಡ್ತೇನೆ. ಇದರ ಹೆಸರು ಒಂದು ಯುನೀಕ್ ಆಗಿರಲಿ ಅಂತ ನಾನು ಕಾಣೀರು ಡಿ ಅಂತ ಇಟ್ಟಿದ್ದೇನೆ. ಕಾಣೀರು ಅಂದರೆ ನನ್ನ ಊರಿನ ಹೆಸರು, ಡಿ ಅಂದರೆ ನನ್ನ ಹೆಸರು. ಅದು ಮೊದಲ ಇನ್ಸ್ಟಾದಲ್ಲಿ ನಂದು ಅದೇ ಹೆಸರಿದ್ದದು. ಅದು ಲೈಕ್ ಆಯಿತು ನನಗೆ ಹೆಸರು. ಹಾಗಾಗಿ ಹೊಸ ಚಾನಲ್ಗೆ ಇದೇ ಹೆಸರು ಇಡುವಂತ ಆಯಿತು. ಹಾಗಾಗಿ ಇದನ್ನು ಇಟ್ಟಿದ್ದೇನೆ. ಇದು ವಿಡಿಯೋ ಇಷ್ಟೇ. ಇನ್ನೊಂದು ವಿಷಯ ಹೇಳಬೇಕಿತ್ತು. ಸ್ವಲ್ಪ ದಿನದಲ್ಲಿ ನನ್ನ ಮದುವೆ ಇದೆ. ಹಾಗಾಗಿ ಹೊಸ ಜೀವನ, ಹೊಸ ಲೈಫು ಅದೆಲ್ಲ ಮ್ಯಾನೇಜ್ ಮಾಡಬೇಕಲ್ಲ. ಹಾಗಾಗಿ ಒಂದು ಯೂಟ್ಯೂಬು ಇರಲಿ ಅಂತ ಮಾಡಿದ್ದು. ಹೊಸ ಕಂಟೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ನೋಡ್ತೇನೆ. ಟ್ರಾವೆಲ್ ಮಾಡ್ತೇನೆ ಈ ಸಲ. ಫ್ರೆಂಡ್ಸ್ ಅಲ್ಲಾದರೆ ಇನ್ನು ಮದುವೆ ಆದಮೇಲೆಲ್ಲ ಟ್ರಾವೆಲ್ ಮಾಡುವ. ಮತ್ತೊಂದು ವಿಷಯ ಹೇಳಬೇಕಿತ್ತು. ಈ ವಿಡಿಯೋ ಯಾರಿಗೆಲ್ಲ ರೀಚ್ ಆಗಿದೆ ಅಂತ ಒಂದು ಕಮೆಂಟ್ ಹಾಕಿ ಆಯಿತಾ, ನನಗೆ ಗೊತ್ತಾಗಬೇಕು. ನನ್ನ ಫ್ಯಾಮಿಲಿ ಮತ್ತು ನನ್ನ ಫ್ರೆಂಡ್ಸ್ನವರನ್ನು ಬಿಟ್ಟು ಬೇರೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ವೀಡಿಯೋವನ್ನು ಒಂದು ಕಮೆಂಟ್ ಹಾಕಿ ಎಲ್ಲಿಂದ ಅಂತ. ಆಗ ನನಗೂ ಕೂಡ ಒಂದು ಎನರ್ಜಿ ಸಿಕ್ಕಿದಾಗೆ ಆಗ್ತದೆ. ನನ್ನ ವೀಡಿಯೋ ಕೂಡ ಹೋಗ್ತಾ ಉಂಟಂತ. ಮೊದಲ ವೀಡಿಯೋದಿಂದಲೇ ಅಲ್ಲ, ಇನ್ನೂ ಕೂಡ ವೀಡಿಯೋ ಹಾಕಬೇಕು. ಹಾಗಂತ ಇದರಲ್ಲಿ ವೀಡಿಯೋ ಏನೂ ಸ್ಟಾಪ್ ಆಗೋದಿಲ್ಲ. ನಾನು ಆ ಚಾನಲಲ್ಲೆಲ್ಲ ನಾನು ಸ್ವಲ್ಪ ಉದಾಸೀನ ಮಾಡಿ ವೀಡಿಯೋ ಎಲ್ಲ ಹಾಕೋದನ್ನು ನಿಲ್ಲಿಸಿದ್ದೆ. ಯಾಕೆಂದರೆ ಕಂಟೆಂಟ್ ಇರಲಿಲ್ಲ. ಇನ್ನೂ ಹಾಗಲ್ಲ, ಇನ್ನೂ ಪ್ಲ್ಯಾನ್ ಮಾಡಿದ್ದೆ ನಾನು ಕಂಟೆಂಟ್ ಕ್ರಿಯೇಟ್ ಮಾಡೋದು ಅಂತ. ಎಲ್ಲಿಗಾದರೂ ಸ್ಮಾಲ್ ವೀಡಿಯೋ ಆದರೂ ಕೂಡ ಸ್ಮಾಲ್ ವೀಡಿಯೋ ಎಲ್ಲಿಗಾದರೂ ಹೋಗೋದೆ ಕಂಟೆಂಟ್ ಇಲ್ಲದಿದ್ದರೆ ಅಂತ. ಇದು ಇಷ್ಟೇ ಇಂಟ್ರೊಡಕ್ಷನ್ ವೀಡಿಯೋ. ಮಾತಾಡುವಾಗ ಸ್ವಲ್ಪ ಆಚೀಚೆ ವರ್ಡ್ಸ್ ಇದಾಗ್ತದೆ. ಅದು ಯಾಕಂದರೆ ನಾನು ಒಬ್ಬ ಕಲಾವಿದನಾಗಿ ರಂಗಸ್ಥಳದಲ್ಲಿ ಮಾತಾಡುವಾಗ ಪರ್ಫೆಕ್ಟ್ ಕನ್ನಡ ಬರ್ತದೆ. ಬಟ್ ಈಗ ಸ್ವಲ್ಪ ನರ್ವಸ್ ಆಗ್ತಾ ಉಂಟು ಮಾತಾಡಲಿಕ್ಕೆ. ಮತ್ತೊಂದು ನಮ್ಮ ಸ್ವಲ್ಪ ಕನ್ನಡ ಚೇಂಜ್, ಕೇಳೋದಕ್ಕೆ ಖುಷಿ ಆಗ್ತದೋ ಗೊತ್ತಿಲ್ಲ. ಯಾರು ಕೂಡ ನಗಾಡಬೇಡಿ, ನನ್ನ ಕನ್ನಡ ಕೇಳಿ, ಒಳ್ಳೆಯದುಂಟು, ತೊಂದರೆ ಇಲ್ಲ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವ. ಯಾರೆಲ್ಲ ವಿಡಿಯೋ ನೋಡಿದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಬಟನನ್ನು ಜೋರಾಗಿ ಒತ್ತಿ. ಯಾಕಂದರೆ ನಾನು ಹಾಕುವಂಥ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರಬೇಕಾದ್ರೆ ಅದನ್ನು ನೀವು ಪ್ರೆಸ್ ಮಾಡಲೇಬೇಕು. ನಿಮ್ಮ ಸಪೋರ್ಟ್ ಹೀಗೆ ಸಿಗ್ತದೆ ಅಂತ ಭಾವಿಸ್ತೇನೆ. ಸಪೋರ್ಟ್ ಮಾಡಿ. ಓಕೆ, ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸುವ. ಮತ್ತೊಂದು ವೀಡಿಯೋದ ಜೊತೆಗೆ ನಾನು ಬರ್ತೇನೆ, ಹೊಸ ವೀಡಿಯೋದ ಜೊತೆಗೆ. ಅಲ್ಲಿವರೆಗೆ ಬಾಯ್.